ಸಾಹಿತ್ಯ ಅಂದರೆ ಏನು ಬೇಕು, ಕತೆ ದಾಟೇನೋ, ಆ ಹಾಡಿನ ದಾಟೇನೋ ಅನ್ನೋದನ್ನು ನಾವು ಹೇಳಿದ ತಕ್ಷಣ ಅವ್ರು ಬರೆದು ಬಿಡೋರು ಉದಯ್ ಶಂಕರ್ ಅವರು. ಉದಯ್ ಶಂಕರ್ ಅಂತ ಹೇಳಿದ್ರೆ ಅದೇನು ಸಾಹಿತ್ಯ ಏನು ಉದಯಿಸುತ್ತೋ ಗೊತ್ತಿಲ್ಲ, ಚಕ್ ಚಕ್ ಅಂತಾನೆ. ಹೇಗೆ ಬರೀತಿದ್ರು ಅಂದರೆ ಅದೇನು ಸರಸ್ವತಿನೋ ತಲೆ ಗೊತ್ತಿಲ್ಲ, ಅವ್ರ ಪೆನ್ನಲ್ಲಿ ಯಾವಾಗಲೂ ಇಂಕಿರೋದು, ಅದು ಖಾಲಿನೇ ಆಗ್ತಾ ಇರಲಿಲ್ಲ. ಉದಯ್ ಶಂಕರ್ ಬರೆಯೋ ಅಷ್ಟು ಫಾಸ್ಟಾಗಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇನ್ಯಾರೂ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ನೂರೊಂದು ನೆನಪು ಮುದ್ದು ತಾರೆ ನಗುತ್ತಲಿ ಬಾರೆ. ಈ ಹಾಡನ್ನ ಪಿಕ್ಚರೈಸ್ ಮಾಡುವಾಗ ಏನಂತ ಹೇಳಿದ್ರೆ ಟ್ರೈನ್ ಸೌಂಡು ಸೌಂಡು ಎಲ್ಲನೂ ಹಾಕಿರ್ತಾರೆ ಮ್ಯೂಸಿಕ್ ಡೈರೆಕ್ಟ್ರು. ಆವಾಗ ಇವನು ಹೇಳಿದ ಈ ಹಾಡೆಲ್ಲ ಕೇಳಿದ ಮೇಲೆ ದ್ವಾರಕೀಶ್ ಹೇಳಿದ್ರು, ಇದು ಡ್ಯಾನ್ಸ್ ಡೈರೆಕ್ಟ್ರನ್ನೇ ಇಟ್ಕೊಂಡು ಮಾಡ್ಬೋಣ ಅಂತಂದ. ನನಗೊಂದು ಆಸೆ ಇತ್ತು, ಏನಂತ ಹೇಳಿದ್ರೆ ಏನಿದ್ರೂ ಕೂಡ ನಾವು ನಿರ್ದೇಶಕರು ಏನಾದ್ರು ಒಂದು ನಮ್ಮ ಜಾಣ್ಮೆ ತೋರ್ಸೋಕ್ಕೋಸ್ಕರ ಹಾಡುಗಳಲ್ಲಿ ಡ್ಯಾನ್ಸ್ ಮಾಸ್ಟರ್ ಬಂತು ಅಂದರೆ ಎಲ್ಲನೂ ಅವರೇ ಮಾಡಿಬಿಡ್ತಾರೆ. ಅಂದರೆ ರಿದಮ್ಗೂ ತಕ್ಕಾಗಿ ಡ್ಯಾನ್ಸ್ ಮಾಡಿಸ್ಬಿಡ್ತಾರೆ. ಅದು ಡ್ಯಾನ್ಸ್ ಮಾಡಬೇಕಾಗಿಲ್ಲ, ಕತೆ ಮಾತ್ರ ಹೇಳಬೇಕಾಗಿರುತ್ತೆ. ಕತೆ ಹೇಳೋ ಸ್ಥಳದಲ್ಲೆಲ್ಲ ಇವರು ಡ್ಯಾನ್ಸ್ ಮೂಮೆಂಟ್ ಕೊಟ್ಬಿಡ್ತಾರೆ. ಅದರಿಂದ ಬೇಡ, ಚೆನ್ನಾಗಿರಲ್ಲ, ನಾನೇ ತೆಗಿತೀನಿ ಅಂತ. ಅಯ್ಯೋ ಬೇಡ ಕಣೋ ಇದು ಅಂತಂದ. ಯಾಕೆಂದರೆ ಇದು ನನ್ನ ಅಷ್ಟಿಂಗ್ ನನ್ನ 3ನೇ ಪಿಕ್ಚರ್ ಇರಬೇಕಿದು, ಮಂಕುತಿಮ್ಮ. ಸೊ ದ್ವಾರಕೀಶ್ ಅವ್ರದ್ದೇ ಬ್ಯಾನರು. ಅವನು ಸ್ವಲ್ಪ ಯೋಚನೆ ಮಾಡ್ದ, ಸರಿ ನೀನು ಗ್ಯಾರಂಟಿನ ಹಾಗಿಂದ. ಸೊ ನಾನೇ ಆ್ಯಸ್ ಎ ಡ್ಯಾನ್ಸ್ ಮಾಸ್ಟರ್ ನಾನೇ ಪಿಕ್ಚರೈಸ್ ಮಾಡಿದ್ದು. ಆಮೇಲೆ ಹಾಡು ನೋಡಿ, ಆಮೇಲೆ ಎಡಿಟಿಂಗ್ ಮಾಡಿದ್ಮೇಲೆ ಎಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂತು. ಆಮೇಲೆ ಅದೇ ಸಾಂಗ್ ರಿಪೀಟ್ ಆಗುತ್ತೆ ಕೊನೆಯಲ್ಲಿ. ಈ ಮಗು ದುಃಖದಲ್ಲಿರುತ್ತೆ, ಮಗು ದಾನದ ಹೊಟ್ಟೋಗಿರುತ್ತೆ, ಅದೇನೋ ಕತೆ ಏನೇನೋ ಬೆಳ್ಕೊಂಡಿರುತ್ತೆ, ನೀವು ಮಂಕುತಿಮ್ಮ ನೋಡಿರ್ತೀರ. ಕೊನೆಯಲ್ಲಿ ಈ ದ್ವಾರಕೀಶು ಇದಾಗ್ತಾನೆ, ಕಾನ್ಸ್ಟೇಬಲ್ ಥರ ಆಗ್ತಾನೆ, ವೇಷ ಹಾಕ್ಕೊಂಡು ಏನೋ ಬರ್ತಾನೆ. ಕಾನ್ಸ್ಟೇಬಲ್ ವೇಷ ಹಾಕ್ಕೊಂಡು ಆ ಮಗುಗೆ ಇವನು ಪೊಲೀಸ್ ಆಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಸೊ ಇವನು ಪೊಲೀಸ್ ಡ್ರೆಸ್ ಹಾಕ್ಕೊಂಬಂದು ವಿಷುವಲ್ ಇಟ್ಕೊಂಡಿದ್ದಾನೆ, ಊದಿ ಇದೇ ಹಾಡನ್ನ ಹಾಡ್ತಾನೆ. ಈ ಮಗು ಹೇಳಲ್ಲ ಮಾಡಲ್ಲ. ಆಮೇಲೆ ದುಃಖದಿಂದ ಮಾರ್ಚ್ ಪೆರೇಡ್ ಮಾಡ್ತಾರೆ ನೋಡಿ, ಆ ಥರ ಮಂಚು ತುಂಬ ಇದು ಮಾಡೋದು. ಮಿಕ್ಕಿದ ಕ್ಯಾರೆಕ್ಟರ್ಗಳೆಲ್ಲ ಅಲ್ಲೇ ಇದ್ದುಕೊಂಡು ಕಣ್ಣೀರು ಸುರಿಸ್ತಾ ಇರ್ತಾರೆ. ಈ ಪ್ಯಾಥೋಲಿ ಆ ಮಗುನ ಎಬ್ಬಿಸೋ ಥರ ಹಾಡು ಬಂದು ಕೊನೆಗೆ ಆ ಮಗು ಎದ್ದು ಹಾಡುತ್ತೆ. ಈ ಶೂಟಿಂಗೇ ತುಂಬ ಮಜಾ ಇತ್ತು. ಶೂಟಿಂಗ್ ಮಜಾ ಇತ್ತು ಅಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು. ಯಾಕೆಂದರೆ ಆ ಮಗು ಕೈಲಿ, ಆ ಮಗು ತಮಿಳು ಮಗು, ಅದು ಅವಳಿಗೆ ಮಗು ಕನ್ನಡ ಬರೆಸ್ಬೇಕು. ಆಮೇಲೆ ಅಫ್ಕೋರ್ಸ್ ಇವನು ಕೇಳಲೇಬೇಕಾಗಿಲ್ಲ. ಸೊ ಇವರಿಬ್ಬರು ಜೋಡಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಮಿಕ್ಕಿದ ಕಲಾವಿದರದು ಪಿಕ್ಚರ್ ಚೆನ್ನಾಗಿ ಹೊಟ್ಟೋಯ್ತು. ಒಂದೇನು ಅಂತ ಹೇಳಿದ್ರೆ ರಾಜನ್ ನಾಗೇಂದ್ರ ಅವ್ರಿಗೆ ಕತೆ ಹೇಳಬೇಕು. ಕತೆ ಹೇಳಿದ್ರೆ ಅವರು ಎಷ್ಟು ಹಾಡು ಬರುತ್ತೆ, ಏನು ಬರುತ್ತೆ ಎಲ್ಲ ಅಂತಲೇ ಒಳ್ಳೆಯ ಸ್ಕೂಲ್ ಹುಡುಗರ ಥರ ಬರ್ಕೋತಾರೆ. ಎಷ್ಟು ಹಾಡು ಬರುತ್ತೆ ನಾವು ಹೇಳಬೇಕು, ಇದು ಪೂರ್ವಾರ್ಧದಲ್ಲಿ ಬರುತ್ತೋ ಉತ್ತರಾರ್ಧದಲ್ಲಿ ಬರುತ್ತೋ ಅಂತ ಹೇಳಬೇಕು. ನಾವು ಸಿಚುಯೇಷನ್ ಹೇಳ್ತೀವಿ. ಸಿಚುಯೇಷನ್ ಹೇಳಿದ್ರೆ ಅವರು ಅದನ್ನೂ ಬರ್ಕೋತಾರೆ. ಅವರು ಅದನ್ನು ಬರ್ಕೊಂಡು ನಾವು ಹೇಳುವಗಳ ಕ್ಯಾರೆಕ್ಟರ್ ಹೇಳಿರ್ತೀವಿ. ಇವನು ಹೀರೋ ಒಂದು ಸ್ವಲ್ಪ ಪೆದ್ದಾಗಿರ್ತಾನೆ ಆ ಥರ ಅಂತ ಹೇಳಿರ್ತೀವಿ. ಆಮೇಲೆ ಈ ಮಗುನೂ ಹಾಡಬೇಕು ಅಂತ ಹೇಳಿರ್ತೀವಿ. ಆಮೇಲೆ ಉದಯ್ ಶಂಕರ್ ಬಗ್ಗೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಉದಯ್ ಶಂಕರ್ ಅಂತ ಹೇಳಿದ್ರೆ ಅದೇನು ಸಾಹಿತ್ಯ ಏನು ಉದಯಿಸುತ್ತೋ ಗೊತ್ತಿಲ್ಲ, ಚಕ್ ಚಕ್ ಅಂತಾನೆ. ಅವ್ರಿಗೆ ಕೂತ್ಕೊಂಡದು ಸ್ವಲ್ಪ ಇದು ಹೇಳಿಬಿಟ್ರೆ ಸಾಕು, ಹೇಳಿದ್ರೆ ಇಮಿಡಿಯೇಟಾಗಿ ಟ್ಯೂನ್ ಹೇಳಿ ಅಂತಾರೆ. ಆ ಟ್ಯೂನ್ ಕೇಳಿದ ತಕ್ಷಣ ಟ್ಯೂನ್ಗೆ ತತ್ಕಾರ ಹೇಳಿ ಅಂತಾರೆ. ಒಂದೇನು ಅಂದರೆ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಸಂಗೀತ ಇದೆಯಲ್ಲ, ಟ್ಯೂನ್ ಇದೆಯಲ್ಲ, ಆ ಟ್ಯೂನು ಆಮೇಲೆ ಹಾಡನ್ನ ಕಂಪೋಸ್ ಮಾಡೋ ರೀತಿ ಏನಂತ ಹೇಳಿದ್ರೆ, ಮೊದಲು ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಗೀಮೇಕ್ ಸಿನಿಮಾ ಇತ್ತು ಅಂತ ಏನೋ ಇತ್ತು ಅಂತ ಹೇಳಿದ್ರೆ ಅಲ್ಲೇ ಒರಿಜಿನಲ್ ಒಂದು ಹಾಡಿರುತ್ತೆ. ಒರಿಜಿನಲ್ ಹಾಡಿರೋದ್ರಿಂದ ಬೇಕಾದ್ರೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಏನೋ ಮಾಡಿಕೊಂಡು ಆ ಥರ ಮಾಡ್ಲೂಬೋದು. ಇಲ್ಲ ಅಂತ ಹೇಳಿದ್ರೆ ಒಂದೇನು ಅಂತ ಹೇಳಿದ್ರೆ ಸಿಚುಯೇಷನ್ ಹೇಳಿದ್ರೆ, ಸಿಚುಯೇಷನ್ಗೆ ತಕ್ಕಾಗಿ ರಾಜನ್ ನಾಗೇಂದ್ರ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದು ಟ್ಯೂನ್ ಹೇಳೋರು. ಆ ಟ್ಯೂನ್ನ ಉದಯ್ ಶಂಕರ್ ಏನು ಹೇಳೋರು ಅಂದರೆ, ಟ್ಯೂನು ಸಾಮಾನ್ಯವಾಗಿ ಟ್ಯೂನ್ ಏನಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅಕ್ಷರಗಳು ಇರೋಲ್ಲ, ಬರೀ ಮಾಧುರ್ಯ ತಾನೇ ಇರುತ್ತೆ ಇದಕ್ಕೆ. ಸೊ ಆ ಥರದ್ದೊಂದು ಹೇಳಿದ್ರೆ ಉದಯ್ ಶಂಕರ್ ಹೇಳೋರು ಸ್ವಲ್ಪ ಡಮ್ಮಿ ವರ್ಡ್ಸು ಕೊಡಿ ಅಂತ. ಸೊ ಡಮ್ಮಿ ವರ್ಡ್ಸ್ ಅದು ಯಾವುದಕ್ಕೂ ಸಾಂಗಿಗೆ ಏನೂ ಹೆಲ್ಪ್ ಆಗೋದಿಲ್ಲ, ಏನಿಲ್ಲ, ಏನೋ ಒಂದು ಪದಗಳು ಏನೇನೋ ಡಮ್ಮಿ ಪೊಳ್ಳು ಪದಗಳು ಅಂತ. ಆ ಪೊಳ್ಳು ಪದಗಳನ್ನೆಲ್ಲ ಇಟ್ಕೊಂಡು ಹೇಳ್ಬಿಡೋರು. ಅದು 2 ಅಕ್ಷರ ಬರುತ್ತಾ, 3 ಅಕ್ಷರ ಬರುತ್ತಾ, 4ನೇದು ಬರುತ್ತಾ, ಒತ್ತಕ್ಷರ ಬರುತ್ತಾ, ದೀರ್ಘ ಇರುತ್ತಾ. ಸೊ ಈ ಥರದ್ದೆಲ್ಲ ಅದನ್ನು ಆ ಥರದ್ದೆಲ್ಲ ಅವ್ರು ಹೇಳೋರು ಡಮ್ಮಿ ವರ್ಡ್ಸ್ಗಳು. ಇವ್ರು ಬರ್ಕೊಳ್ಳೋರು. ಈ ಡಮ್ಮಿ ವರ್ಡ್ಸಿಗೆ ತಕ್ಕಾಗಿ ನಮಗೆ
ನಮ್ಮ ಕತೆಗೆ ಏನು ಬೇಕೋ ಆ ಸಾಹಿತ್ಯನ ಹೇಳಬೇಕು ನಾವು. ಸಾಹಿತ್ಯ ಅಂದರೆ ಏನು ಬೇಕು, ಕತೆ ದಾಟೇನು, ಆ ಹಾಡಿನ ದಾಟೇನು ಅನ್ನೋದನ್ನು ನಾವು ಹೇಳಿದ ತಕ್ಷಣ ಅವ್ರು ಬರೆದು ಬಿಡೋರು. ಉದಯಶಂಕರ್ ಅವರು ಸಾಮಾನ್ಯವಾಗಿ ಉದಯಶಂಕರ್ ಅವರು ಈ ಪಿಕ್ಚರ್ ಹಾಡಿದೆಯಲ್ಲ, ಈ ಮಂಕುತಿಮ್ಮ ಹಾಡನ್ನ ಅವ್ರು ತುಂಬ ಬ್ಯುಸಿ ಆದ್ದರಿಂದ ಏನು ಮಾಡೋದು, ಇವ್ರನ್ನ ನಾವು ಬೇರೆ ಜಾಗಕ್ಕೆ ಒಂದು ಕರ್ಕೊಂಡು ಹೊಟ್ಟೋಗ್ಬಿಟ್ರೆ ಅಲ್ಲೇ ಬೆಳಗ್ಗೆಂದಿಟ್ಟು ಸಾಯಂಕಾಲದವರೆಗೂ ಇದ್ಬಿಟ್ಟು ನಾವು ಅಲ್ಲೇ ರೆಕಾರ್ಡ್ ಕಂಪೋಸ್ ಮಾಡ್ಕೊಂಡು ಬಂದ್ಬಿಡ್ಬೋದು ಅಂದ್ಬಿಟ್ಟು ಇವ್ರನ್ನ ನಾವು ಮದ್ರಾಸಲ್ಲಿ VG ಪನ್ನೀರ್ ದಾಸ್ತು ಇದಿತ್ತು, ಬೀಚ್ ಹತ್ರ ಮನೆ ಇತ್ತು, ಮನೆ ಅಲ್ಲ ಹೋಟ್ಲ್ ಥರ, ಗೆಸ್ಟ್ ಹೌಸ್ ಥರ. ಸೊ ಅಲ್ಲಿಗೆ ನಾನು, ಉದಯಶಂಕರು, ದ್ವಾರಕೀಶು, ರಾಜಾ ನಾಗೇಂದ್ರ ಹೋದ್ವು. ಅಲ್ಲಿ ಹೋಗಿ ತೊಗೊಂಡು ಒಂದು 2 ರೂಮ್ ತೊಗೊಂಡಿದ್ದೇನೆ. ಅವರು ಅಲ್ಲಿ ಟ್ಯೂನ್ಗಳು ಹೇಳಿದ್ರು. ಈ ನಂಬರ್ ಬಿಟ್ಟರೆ ಟ್ಯೂನ್ನ 6 ಒಂದು ರಿಪೀಟ್ ಇದೆ, ಐ ಥಿಂಕ್ 6 ಅಂತ ಅನಿಸುತ್ತೆ. ಅದರಲ್ಲಿ 5 ಹಾಡು, 5 ಹಾಡನ್ನು ಕೂಡ ಕಂಪೋಸ್ ಮಾಡಿ ಲಿರಿಕ್ಸು ಬರೆದು ಎಲ್ಲ ಆಗೋಯ್ತು. ಅಷ್ಟು ಹಾಡನ್ನು ಕೂಡ ಬೆಳಗ್ಗೆ ಒಂದು 10 ಗಂಟೆಗೆ ಶುರು ಮಾಡಿದ್ವು, 5 ಗಂಟೆ ಊಟ ಮಾಡೋದು, ಮಧ್ಯೆ ಒಂದು ಬ್ರೇಕ್ ಆದಮೇಲೆ ಪುನಃ ಶುರು ಮಾಡೋದು, 5 ಗಂಟೆಗೆಲ್ಲ ಮುಗ್ದಾಯ್ತು, ಎಲ್ಲ ಹಾಡು ಮುಗ್ದಾಯ್ತು. ಸೊ ಏನಂತ ಹೇಳಿದ್ರೆ ಇದು ಹೀಗೆ ಕರೆಕ್ಟು, ಇದು ಸಾಧ್ಯನಾ ಅಂತ. ಅದು ಓನ್ಲಿ ಸಾಧ್ಯ ಮೊದಲೇ ಟ್ಯೂನ್ ಕಂಪೋಸ್ ಮಾಡಿತ್ತು. ಟ್ಯೂನ್ನ ನಿರ್ಮಾಪಕರು ಓಕೆ ಮಾಡಿದರು. ನಿರ್ಮಾಪಕರು ಓಕೆ ಮಾಡಿದ್ದು ಟ್ಯೂನ್ಗೆ ಆಮೇಲೆ ಲಿರಿಸ್ಟ್ ಸಾಹಿತಿಗಳು ಬಂದು ಅದನ್ನು ಬರೆದ್ರು. ಉದಯಶಂಕರ್ ಬರೆಯುವಷ್ಟು ಫಾಸ್ಟಾಗಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇನ್ಯಾರೂ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಕೆಲವ್ರು ಕೇಳೇ ಇಲ್ಲ ಅಂತ ಅನ್ಬೋದು, ಬೈಬೋದು ನನ್ನ, ಯಾಕೆಂದರೆ ಸ್ವತಃ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಅಷ್ಟು ಪಿಕ್ಚರ್ಗೆ ಅವ್ರು ಬರೆದಿದ್ದಾರೆ, ಅಷ್ಟು ಫಾಸ್ಟು. ಅಕಸ್ಮಾತ್ ಅವ್ರು ಹೆಂಗೆ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ಈಗ ಒಂದು ಫುಲ್ ಸ್ಕೇಪ್ ಪೇಪರ್ ಇರುತ್ತಲ್ಲ, ಫುಲ್ ಸ್ಕೇಪ್ ಪೇಪರ್ನ ಕಟ್ ಮಾಡಿ ಈ ಸೈಜ್ಗೆ ಕಟ್ ಮಾಡಿಬಿಡ್ತಾರೆ. ಫುಲ್ ಸ್ಕ್ಯಾಪ್ ಬರೆದ್ರೆ ಕಟ್ ಮಾಡಿದ್ರೆ ಒಂದು 8 ಎಷ್ಟೋ ಪೀಸ್ ಆಗುತ್ತೆ. ಇಟ್ಕೊಂಡಿದ್ದೇನೆ ಅದರಲ್ಲಿ ನಮ್ಮ ಕತೆಗೆ ಆ ಟ್ಯೂನಿಗೆ ಬೇಕಾದ ಡಮ್ಮಿ ವರ್ಡ್ಸ್ ಕೊಟ್ಟಿರ್ತಾರಲ್ಲ ಅದಕ್ಕೆ ತಕ್ಕಾಗಿದ್ದೇನೆ ಪದಗಳೆಲ್ಲ ಹಾಕಿದ್ದೇನೆ. ಕತೆಗೆ ಬೇಕಾದ ಪದಗಳೆಲ್ಲ ಹಾಕಿ ನಮಗೆ ಕೊಡೋರು. ನಾವು ಅದನ್ನು ಓದಿ ಗುರು ಬೇರೆ ಕೊಡಿ ಅಂತ ಹೇಳಿದ್ರೆ ಸರಿ ಕೊಡಿ ಟಪ್ ಅಂತ ಹರಿದ್ಬಿಡೋರು. ಹರಿದ್ಬಿಟ್ಟು ಇನ್ನೊಂದು ಪೇಪರ್, ಖಾಲಿ ಪೇಪರ್ ಇದೆಯಲ್ಲ, ಖಾಲಿ ಪೇಪರ್ ತೊಗೊಂಡು ಬರೆಯೋರು. ಹೇಗೆ ಬರೀತಿದ್ರು ಅಂದರೆ ಅದೇನು ಸರಸ್ವತಿನೋ ತಲೆ ಗೊತ್ತಿಲ್ಲ, ಅವ್ರ ಪೆನ್ನಲ್ಲಿ ಯಾವಾಗಲೂ ಇಂಕಿರೋದು, ಅದು ಖಾಲಿನೇ ಆಗ್ತಾ ಇರಲಿಲ್ಲ. ಸೊ ಅದು ಬರೆದ್ರು, ಇನ್ನೊಂದು ಬರೆದ್ರು. ನಾವು ಅದು ಚೆನ್ನಾಗಿಲ್ಲ ಅಂದರೆ ಇದು ಇಟ್ಕೊಂಡಿರೋಣ ಗುರು, ಆಮೇಲೆ ಮುಂದೆ ನೋಡೋಣ ಏನಾರು ಇನ್ನೊಂದೆರಡು ಬರ್ಕೊಡಿ ಅಂತ ಹೇಳಿದ್ರೆ ಒಂದು 3-4 ಬರೆಯೋರು. 3-4 ಬರೆದ್ರೆ ನಾನು ಸುಳ್ಳು ಹೇಳಲ್ಲ ಮಾಡಲ್ಲ, ಅದು 3-4 ಚೆನ್ನಾಗಿದೆ, ಯಾವ್ದು ಇಟ್ಕೊಳ್ಳೋದು ಯಾವ್ದು ಬಿಡೋದು ಅಂತ ನಮಗೆ ಗೊತ್ತೇ ಇಲ್ಲ. ನಾನು ಹೇಳಿದೆ ಎಲ್ಲ ಚೆನ್ನಾಗಿದೆಯಲ್ಲ ಅಂತ. ಅಲ್ಲೂ ಕೂಡ ಅವ್ರು ತಮಾಷೆನೇ, ಯಾವಾಗಲೂ ಕೂಡ ತಮಾಷೆ ಜಾಸ್ತಿ ಅವರು ಉದಯಶಂಕರ್ ಅವರು. ಒಂದು ಕೆಲಸ ಮಾಡಿ, ಎಲ್ಲನೂ ಇಟ್ಕೊಂಬಿಡಿ, ಒಂದು ಸಿಚುವೇಶನ್ಗೆ ಎಲ್ಲ ಹಾಡು ಇಟ್ಕೊಳ್ಳೋಕ್ಕಾಗತ್ತೆ, ಆ ಥರ ತಮಾಷೆ, ಲಘು ಅಂದರೆ ಲಘುವಾದ ಹಾಸ್ಯ. ಸೊ ಆ ಥರದ್ದು ಆ ಚಿತ್ರಕ್ಕೆ ಅಷ್ಟು ಹಾಡುಗಳನ್ನೂ ಬರ್ಕೊಟ್ಟಿದ್ದಾರೆ. ಎಲ್ಲ ಹಾಡುಗಳು ಚೆನ್ನಾಗಿದೆ. ಇನ್ನೊಂದು ಔಟ್ಡೋರ್ಲಿ ಇನ್ನೊಂದು ಸಾಂಗ್ ಇದೆ, ಶ್ರೀನಾಥು ಹೀರೋಗೂ ಹೀರೋಯಿನ್ಗೂ ಇವರು ಪ್ರೇಮ ಸೆಟ್ ಮಾಡೋಕ್ಕೋಸ್ಕರ ಇಲ್ಲಿ ತಿಮ್ಮನು ಈ ತಿಮ್ಮಿನೂ ಸೇರಿಕೊಂಡಿದ್ದೇನೆ ಒಂದು ಹಾಡು ಭಾಳ ಚೆನ್ನಾಗಿದೆ. ಒಂದು ಪಾರ್ಕಲ್ಲಿ ಗಾರ್ಡನಲ್ಲಿ ಈ ಡ್ಯೂಯೆಟ್ ಶುರು ಆಗುತ್ತೆ. ಡ್ಯೂಯೆಟ್ ಶುರು ಆದರೆ ಇವ್ರುಗಳೆಲ್ಲ ಹಿಂದ್ಗಡೆ ಇದ್ದುಕೊಂಡಿದ್ದಾನೆ. ಈ ಇದಿರ್ತಲ್ಲ, ಅದೇನು ಅಂತ ಹೇಳಿದ್ರೆ ನಮ್ಮ ಗಾರ್ಡನಲ್ಲಿ ತೋಟದಲ್ಲಿ ಗಿಡಗಳೆಲ್ಲ ಇರುತ್ತಲ್ಲ, ಆ ಗಿಡಗಳನ್ನೆಲ್ಲ ಕಟ್ ಮಾಡ್ಕೊಂಡು ಗಿಡದ ಹಿಂದ್ಗಡೆ ಇದ್ಕೊಂಡಿದ್ದಾನೆ. ಇವರೆಲ್ಲ ಮುಂದೆ ಹೋಗ್ತಾಯಿದ್ರು, ಅವ್ರು ಹಿಂದೆ ಹೋಗ್ತಾ ಇರುತ್ತಾರೆ. ಆಮೇಲೆ ಇವ್ರಿಗೆಲ್ಲ ರಿಯಾಕ್ಷನ್ ನಮಗೆ ಬೇಕು ಅಂತಿರ್ತಾರೋ ಅದನ್ನ ಈಗ ತೆಗಿಯೋದು, ಆಮೇಲೆ ಹೀಗೆ ಮುಚ್ಚೋತಿರ್ತಾರೆ. ದ್ವಾರಕೀಶ್, ಮಂಜುಳಾ, ಆಮೇಲೆ ಶ್ರೀನಾಥ್, ಆಮೇಲೆ ಇವ್ರು ಮಾಡಿರೋದು ಪದ್ಮಪ್ರಿಯ ಮಾಡಿರೋ ಹಾಡುಗಳು ಇದು ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಶೋ 5 ಹಾಡು ರಿಪಿಟೇಷನ್, ಒಂದು ಹಾಡು, ಎಲ್ಲ ಹಾಡು ಚೆನ್ನಾಗಿದ್ದು ಒಂದು ರೀತಿ ನನಗೆ ತುಂಬ ಸಂತೋಷ ಸಿಕ್ತು. ಯಾಕೆಂತ ಹೇಳಿದ್ರೆ ಒಂದು ಹಾಡು ನಾನೇ ಶೂಟಿಂಗ್ ಮಾಡಿದ್ದು, ಅದಕ್ಕೆ ನಮ್ಮ ದ್ವಾರಕೀಶ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನೀನು ಮಾಡು ಅಂತ ಹೇಳಿದ್ದಕ್ಕೂ ಅದು ತುಂಬ ಅಚ್ಚುಕಟ್ಟಾಗಿ ಬಂತು. ಆಮೇಲಿಂದ ನಾನು ಎಲ್ಲ ಚಿತ್ರಗಳಲ್ಲೂ ಕೂಡ ಒಂದೊಂದು ಹಾಡನ್ನ ನಾನೇ ಶೂಟಿಂಗ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೆ. ಮುಂದೆ ಒಂದು ಚಿತ್ರದಲ್ಲಿ 6 ಹಾಡಲ್ಲಿ 3 ಹಾಡನ್ನೇ ನಾನೇ ಚಿತ್ರೀಕರಣ ಮಾಡಿದೆ. ಅದೇ ಕೃಷ್ಣ ನೀ ಬೇಗನೆ ಬಾರೋ ಅಂತ. ನಾನು ಮಾಡಿದ 3 ಹಾಡು ಕೂಡ ಚೆನ್ನಾಗಿದೆ. ಆ 3 ಹಾಡು ಕೂಡ ಅದ್ರ ಪಿಕ್ಚರ್ಲಿ ಹೀರೋಯಿನ್ ಭವ್ಯನ್ಗೆ ಬರುತ್ತೆ. ಆಮೇಲೆ ಅವರೇ ಹೇಳ್ತಾಯಿದ್ರು, ನನ್ನ ಎಲ್ಲ ಹಾಡುಗಳು ನೀವೇ ಡೈರೆಕ್ಟ್ ಮಾಡಿದ್ದು ಸರ್, ಡ್ಯಾನ್ಸ್ ಮಾಸ್ಟರ್ ಇಲ್ಲ ಅಂತ. ಸೊ ಆ ಥರ ನಮಗೂ ಒಂದು ಆಸೆ ಇರುತ್ತೆ ಡೈರೆಕ್ಟ್ರಿಗೆ, ನಾವು ಕೂಡ ನಮ್ಮ ಪ್ರತಿಭೆ ಏನಾದ್ರು ಇದ್ದರೆ ತೋರಿಸೋಣ ಅಂತ. ಆ ಥರ ಆ ಚಿತ್ರದಲ್ಲಿ ನಾನು ಮೊದಲಿಗೆ ಅವಕಾಶ ಕೊಟ್ಟು ದ್ವಾರಕೀಶ್ನ ನಾವು ಇನ್ನೂ ಮರೆಯೋಕ್ಕಾಗಲ್ಲ. ಒಂದು ಹಿಂದೆ ದ್ವಾರಕೀಶ್ ಅವ್ರ ಸ್ವಂತ ಕಂಪನಿ ಮಾಡಿದಾಗ, ಮೇಯರ್ ಮುತ್ತಣ್ಣ ಮಾಡಿದಾಗ ಅವ್ರ ಲಾಂಛನ ಏನಿತ್ತು ಅಂತ ಹೇಳಿದ್ರೆ, ಮೊನ್ನೆ ನೋಡಿದಾಗ ನನ್ನ ಎಪಿಸೋಡ್ ನೋಡೋದಲ್ಲೇ ಗೊತ್ತಾಯಿತು. ಅಲ್ಲಿ ದ್ವಾರಕಾ ಫಿಲಮ್ಸ್ ಅಂತ ಇದೆ. ದ್ವಾರಕಾ ಫಿಲಮ್ಸ್ ಅಂತ ಪ್ರಾರಂಭ ಮಾಡಿದಾಗ
ಅದು ದ್ವಾರಕಾನಾಥ್ ಎಂತಿತ್ತಿಲ್ಲ ಅವನ ಹೆಸರು. ಅದು ಏನಾಯಿತು, ದ್ವಾರಕಾ ಫಿಲಮ್ಸ್ ಅಂತ ಇಟ್ಕೊಂಡ. ಆಮೇಲೆ ಮುಂದೆ ಬಂತದು, ಯಾವಾಗ ಅವನು ದ್ವಾರಕೀಶ್ ಅನ್ನೋದು ಪಾಪ್ಯುಲರ್ ಆಯ್ತೋ, ಆಮೇಲೆ ಅದು ದ್ವಾರಕೀಶ್ ಚಿತ್ರ ಮಾಡ್ದ. ಯಾವಾಗ ದ್ವಾರಕಾ ಫಿಲಮ್ಸಿಂದ ದ್ವಾರಕೀಶ್ ಚಿತ್ರ ಆಯಿತು, ದ್ವಾರಕೀಶ್ ಅವರು ಇನ್ನೊಂದು ಚಿತ್ರಕ್ಕೆ ನನಗೆ ಅವಕಾಶ ಕೊಟ್ಟರು. ಅವನಿಗೆ ಅದೇನು ಅಂತ ಹೇಳಿದ್ರೆ, ಅವರೇ ಹೀರೋ. ಅದೇ ಈ ಕುಳ್ಳ ಎಪಿಸೋಡ್ಸ್ ಬರುತ್ತೆ ನೋಡಿ, ಆ ಥರ ಇನ್ನೊಬ್ಬ ಕುಳ್ಳ ನಾನು ಹುಟ್ಟಂತ ಕುಳ್ಳ ಅಂತ. ಅದು ಜೋಡಿಗೆ ಕುಳ್ಳಿ ಅಂತ.